ಬೆಚ್ಚಗಟ್ಟಿ ಹೋಯಿತು. ಯಾಕಂತಂದ್ರೆ ನಾನು ಇತ್ತೀಚೆಗೆ ಮಡಿಕೇರಿಯ ಪ್ರೆಸ್ ಕ್ಲಬ್ಗೆ ಹೋಗಿದ್ದೆ ಅಥವಾ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೇನೆ. ಅದು ಇಷ್ಟೊಂದು ಸುಸಜ್ಜಿತವಾದ ಒಂದು ಪ್ರೆಸ್ ಕ್ಲಬ್ ಅನ್ನ ಹಿರಿಯರಾದಂತಹ ಮಟ್ಟಿಯವರು ತೋರಿಸುವಾಗ ನಾನು ಅವರಿಗೆ ಒಂದು ಮಾತು ಕೇಳಿದ್ದೆ, ನಿಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದೆ ಅಲ್ವಾ? ಯಾಕಂದ್ರೆ ಕೆಲವು ಕಡೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಪತ್ರಕರ್ತರ ಗುಂಪುಗಳು, ಸಂಘಗಳೆಲ್ಲ ಇರುವಾಗ ಎಲ್ಲರೂ ಒಟ್ಟಾಗಿ ಬೆರೆತು ಆತ್ಮಾವಲೋಕನೆ, ಬಹಳ ದೊಡ್ಡ ಶಬ್ದ ಗಮನಿಸಿ. ನನಗೆ ಪತ್ರಕರ್ತರಾಗಿ ಪತ್ರಕರ್ತರ ದಿನ ನಾವು ಮಾಡ್ತಾ ಇರುವ ದೊಡ್ಡ ಕೆಲಸ ನಮ್ಮನ್ನ ನಾವು ನೋಡೋದು. ಇಷ್ಟವರೆಗೆ ನಾವು ನೋಡಿದ್ದು ಬೇರೆಯವರನ್ನ, ಬೇರೆಯವರ ಬಗ್ಗೆ ಬೆರಳಿಡುವುದರಲ್ಲಿ ನಾವು ನಂಬರ್ 1. ನಿಮಗೆಲ್ಲ ಗೊತ್ತಿದೆ, ಬೇರೆಯವರ ತಪ್ಪುಗಳನ್ನ ನಮ್ಮ ದೇಶದ ಒಂದು ದೊಡ್ಡ ದುರಂತ ಏನಂತಂದ್ರೆ ನಾವು ದಿನಕ್ಕೆ 99% ಮಾತನಾಡುವುದು ಇನ್ನೊಬ್ಬರ ಬಗ್ಗೆ. ನಾವು ಅದರಲ್ಲಿ 1% ಕೂಡ ನಮ್ಮ ಬಗ್ಗೆ ಮಾತನಾಡ್ತಾ ಇಲ್ಲ. ಇವತ್ತು ನಮಗೆ ನಮ್ಮ ಬಗ್ಗೆ ಆತ್ಮಾವಲೋಕನ ಮಾಡುವ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಒಂದು 20 ಸೆಕೆಂಡ್ ನೀವು ಒಂದು ವಿಡಿಯೋ ಹಾಕಿದ ತಕ್ಷಣ ರಪ 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 ಬರ್ತವೆ. ನಮ್ಮಲ್ಲಿ ಒಂದು ಪೂರ್ವ ಚಿಂತನೆ, ಪೂರ್ವಾಭಿಪ್ರಾಯ ಏನು ಕೆನೆಗಟ್ಟಿರ್ತದೋ ಅದು ಗಟ್ಟಿ 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 ಆಗಿ ನಮ್ಮ ಅಭಿಪ್ರಾಯ ಅದೇ ಆಗಿರ್ತದೆ. ನೀವು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಪತ್ರಿಕೋದ್ಯಮಕ್ಕೆ ಇವತ್ತೊಂದು ಲೋಕಪಠ್ಯ ಅಂತ ಇಲ್ಲ. ನಾವು ಜಾಹೀರಾತುದಾರರ ಒಂದು ಗಮನಿಸಬೇಕು, ದಯವಿಟ್ಟು ಪತ್ರಕರ್ತರು ಯಾರು ಕೂಡ ಬೇಸರ ಮಾಡಬೇಡಿ. ಇದು ನಾನು ನನ್ನನ್ನು ಬೈತಾ ಇದ್ದೇನೆ, ಈ ಎಚ್ಚರದಿಂದ ನಾನು ಮಾತನಾಡ್ತಾ ಇದ್ದೇನೆ. ಮತ್ತು ಇದು ಆತ್ಮ ಅವಲೋಕನದ ಒಂದು ಕಾಲ. ನಾವು ಜಾಹೀರಾತುದಾರರ ಸಭೆ ಮಾಡ್ತೇವೆ, ಏಜೆಂಟರ ಸಭೆ ಮಾಡ್ತೇವೆ, ಓದುಗರ ಸಭೆಯನ್ನ ಮಾಡ್ತೇವೆ. ಓದುಗರಿಗೆ ಏನು ಬೇಕು ಅನ್ನೋದನ್ನ ಕೊಡ್ತಾ ಇದ್ದೇವೆ. ನಮ್ಮ ಪತ್ರಿಕೆಯನ್ನ ಸಾಕಿ ಹೊರೆಯುವ ಒಂದು ಸಮುದಾಯದ ಅತ್ಯಂತ ಮಹತ್ವದ ಪರಿಧಿಯಲ್ಲಿ ನಿಂತ ಒಬ್ಬ ಸಾಮಾನ್ಯ ಓದುಗರಿಗೆ, ನೋಡುಗರಿಗೆ ಏನು ಬೇಕು ಅಂತ ನಾವು ಟಿವಿಯಲ್ಲಿ ಕಾರ್ಯಕ್ರಮ ಮಾಡ್ತೇವ, ಅಥವಾ ವರದಿಗಳನ್ನ ನಮ್ಮ ಯೂಟ್ಯೂಬ್ ನವಮಾಧ್ಯಮದ ಬಗ್ಗೆ ನಾನು ಒತ್ತಿ ಮಾತನಾಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತಿನವರೆಗೆ ನಮ್ಮ ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ಅಥವಾ ಮುಖ್ಯ ವಾಹಿನಿಗಳು ಹೆಚ್ಚು ದಾರಿ ತಪ್ಪಿಲ್ಲ. ನವಮಾಧ್ಯಮಗಳನ್ನೇ ನೋಡುವ ಸಮುದಾಯ ಇವತ್ತು ನೋಡುಗರು, ಓದುಗರು ಬಹಳಷ್ಟು ಸಂಖ್ಯೆಯಲ್ಲಿ ಇರುವ ಕಾರಣಕ್ಕಾಗಿ ಶ್ರೀರಂಗ ಅಂತ ಗೊತ್ತಿರುವವರಿಗೆ, ಕನ್ನಡದ ಬಹಳ ದೊಡ್ಡ ನಾಟಕಕಾರ ಶಶಿ ದೇಶಪಾಂಡೆ ಅವರ ತಂದೆಯವರು, ಶಶಿ ದೇಶಪಾಂಡೆ ಅವರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಅಪ್ಪ ಶ್ರೀರಂಗ ಅವರಿಗೂ ಪ್ರಶಸ್ತಿ ಸಿಕ್ಕಿದೆ. ಶ್ರೀರಂಗ ಅವರು ಒಂದು ಮಾತು ಬರೀತಾರೆ, ಪೆನ್ನಿನ ತುದಿಗೆ ಬೆಳಕು ಬಿದ್ದಾಗ ಸಾಹಿತ್ಯ ಸೃಷ್ಟಿಯಾಗುತ್ತೆ, ಅಕ್ಷರ ಸೃಷ್ಟಿಯಾಗುತ್ತೆ. ಆದರೆ ಇವತ್ತು ಬೆರಳಿನ ತುದಿಗೆ ಬೆಳಕು ಬಿದ್ದಾಗ ಸಾಹಿತ್ಯ ಸೃಷ್ಟಿಯಾಗುವ, ಅಕ್ಷರ ಸೃಷ್ಟಿಯಾಗುವ ಕಾಲದಲ್ಲಿ ನಾವಿದ್ದೇವೆ. ಎಲ್ಲರೂ ಪತ್ರಕರ್ತರು, ಎಲ್ಲರೂ ಸಂಪಾದಕರೇ, ಎಲ್ಲರೂ ಫೋಟೋಗ್ರಾಫರ್ಸ್, ಎಲ್ಲರೂ ವರದಿಗಾರರೇ. ಧರ್ಮಸ್ಥಳದ ಕಾಡಿನ ಬೇಲಿಯ ಪಕ್ಕ 1,000ಕ್ಕಿಂತ ಹೆಚ್ಚು ಯೂಟ್ಯೂಬರ್ಸ್ ನಿಂತಿದ್ದಾರೆ. ರಾಷ್ಟ್ರ ಅಥವಾ ರಾಜ್ಯ ಅಥವಾ ಕೇರಳದ ಅನೇಕ ಪತ್ರಕರ್ತರಿದ್ದಾರೆ, ಒಕ್ಕುತ್ತಾ ಇದ್ದಾರೆ. ಎಲ್ಲರೂ ಒಕ್ಕುದೇ. ಯೋಚನೆ ಮಾಡಿ, ಇದೇ ಆಗಿ ಬಿಟ್ರೆ ಒಬ್ಬ ಸೈನಿಕ ಇದ್ದಂತೆ, ಸೇನಾಧಿಪತಿ ಮತ್ತು ಸೈನಿಕ, ಅವರ ಜೀವಮಾನದಲ್ಲಿ ಮಾಡ್ತಾ ಇದ್ದಂತ ಕೆಲಸ ಒಂದೇ, ಅಪರಾಧಿಯನ್ನ ಬಂಡೆಯ ಮೇಲೆ ನಿಲ್ಲಿಸಿ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಸೇನಾಧಿಪತಿ ಹೇಳ್ತಾ ಇದ್ದಂತ ಶಬ್ದಗಳು 3: ಸ್ಟಾರ್ಟ್, ಸ್ಟಡಿ, ಶೂಟ್. ಸ್ಟಾರ್ಟ್, ಸ್ಟಡಿ, ಶೂಟ್, 3 ಶಬ್ದ. ಇವ ಶೂಟ್ ಮಾಡಿ ಸೈನಿಕ ಸಾಯಿಸ್ತಾ ಇದ್ದಾರೆ. ಒಂದು ಸಲ ಒಬ್ಬ ನಿರಪರಾಧಿಗೆ ಮರಣದಂಡನೆ ಆಯ್ತು. ಅವರ ಮನೆಯವರು ರಾಷ್ಟ್ರಪತಿಗಳ ಹತ್ತಿರಕ್ಕೆ ಹೋದ್ರು. ರಾಷ್ಟ್ರಪತಿಗಳು ಕ್ಷಮಾದಾನ ಕೊಟ್ಟರು. ಆ ಕ್ಷಮಾದಾನ ಪತ್ರವನ್ನ ಹಿಡಿದುಕೊಂಡು ಓಡಿಕೊಂಡು ನಿಟ್ಟುಸಿರು ಬಿಡುತ್ತಾ ಬಂದು ಆ ಮನೆಯವರು ಸೇನಾಧಿಪತಿಗಳ ಕೈಗೆ ಪತ್ರ ಕೊಡ್ತಾರೆ. ಸೇನಾಧಿಪತಿಗೆ ಆ ಪತ್ರ ಸಿಕ್ಕಿದಾಗ ಸೇನಾಧಿಪತಿ ಸ್ಟಾರ್ಟ್ ಹೇಳಿದ್ದಾನೆ, ಸ್ಟಡಿ ಹೇಳಿದ್ದಾನೆ, ಪತ್ರ ನೋಡಿ ಸ್ಟಾಪ್ ಅಂತ ಹೇಳ್ತಾನೆ. ಆದ್ರೆ ಸ್ಟಾಪ್ ಅನ್ನೋ ಶಬ್ದ ಸೈನಿಕನಿಗೆ ಶೂಟ್ ಆಗಿ ಕೇಳಿಸ್ತದೆ. ಅವ ಶೂಟ್ ಮಾಡಿ ಸಾಯಿಸ್ತಾನೆ.
ಯಾಕೆ ನನಗೆ ಸ್ಟಾಪ್ ಅನ್ನೋ ಶಬ್ದ ಶೂಟಾಗಿ ಕೇಳಿಸ್ತದೆ ಅಂತಂದ್ರೆ, ನಾವು ನೋಡುವ ಕೇಳುವ ಭಾಷೆ ದೃಶ್ಯಗಳೆಲ್ಲವೂ ಕೂಡ ಇವತ್ತು ಅದೇ ಆಗ್ತಾ ಇವೆ. ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಒಬ್ಬ ರೈತ ಆತ್ಮಹತ್ಯೆ ಮಾಡುವಾಗ ಆ ಆತ್ಮಹತ್ಯೆ ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಯಾಕೆ ಸತ್ತಿದ್ದಾನೆ ಅಂತ ಅದರ ಆಳಕ್ಕೆ ಹೋಗಿ ನೋಡಿದಾಗ 5,000 ಸಾಲ ಕೊಟ್ಟ ರಾಷ್ಟ್ರೀಕೃತ ಬ್ಯಾಂಕೊಂದರ ಮ್ಯಾನೇಜರು ಅವನ ಮನೆಯ ಅಂಗಳದಲ್ಲಿ ನಿಂತು ನೀನು ಯಾಕೆ ಸಾಲ ಕಟ್ಟಲಿಲ್ಲ ಅಂತ ದಬಾಯಿಸಿದ್ದನ್ನು ಪಕ್ಕದ ಮನೆ ಹೆಂಗಸು ನೋಡಿ ನಕ್ಕಿದ್ದಾಳೆ ಅಂತ ಇವ ಹಗ್ಗ ತಗೊಂಡಿದ್ದಾನೆ. ಯೋಚನೆ ಮಾಡಿ, ಭಾರತದ ಅತ್ಯಂತ ಮಾನವಂತ ರೈತ ಬೇರೆ ಹೆಂಗಸು ನೋಡಿ ಕಿಟಕಿಯಿಂದ ನಕ್ಕಿದ್ದಾರೆ ಅಂತ ಈ ಹಗ್ಗ ತಗೊಂಡಿದ್ದಾನೆ. ನಿಜವಾಗಿ ಪತ್ರಕರ್ತ ಏನು ಮಾಡಬೇಕಿತ್ತು? ಆ ಬ್ಯಾಂಕ್ ಮ್ಯಾನೇಜರಿಗೆ ದಬಾಯಿಸುವಂಥ ಮಾತುಗಳನ್ನು ಒಂದು ಬಾಕ್ಸ್ ಐಟಮ್ ಆಗಿ ಬರೀಬೇಕಿತ್ತು. ಆ ರೈತನನ್ನು ಖಾಸಗಿಯಾಗಿ ಬ್ಯಾಂಕಿಗೆ ಕರೆಸಿ ಯಾರೂ ನೋಡದ ಜಾಗದಲ್ಲಿ ಕೂರಿಸಿ ಕೌನ್ಸಿಲಿಂಗ್ ಮಾಡುವ ಒಂದು ಆಪ್ತ ಸಲಹೆ ಕೊಡುವ ಮನಸ್ಥಿತಿ ನಮಗೆ ಬೇಕಾಗಿತ್ತು. ಯಾವುದೋ ರಸ್ತೆಯಲ್ಲಿ ಸ್ಕೂಟ್ರ್ ಅಡ್ಡ ಬಿದ್ದಾಗ ಸ್ಕೂಟ್ರನ್ನ ಒಳಗಡೆ ಇರುವ ಮಾಂಸ ಹಂದಿಯದ್ದೋ ಹಸುವಿನದ್ದೋ ಅಂತ ನಮ್ಮ ಕುತೂಹಲ ಇರುತ್ತೆ ಹೊರತು, ಯಾಕೆ ಗುಂಡಿ ಬಿದ್ದಿದೆ, ಗುಂಡಿಗೆ ಮಣ್ಣು ಹಾಕಬೇಕಾದಂಥ ರಾಜಕಾರಣಿ ಯಾರು ಅಥವಾ ಅಲ್ಲಿಯ ಜನ ಯಾರು ಅಂತ ಯೋಚನೆ ಮಾಡುವ ವರದಿಗಳನ್ನು ನಾವು ಎಷ್ಟು ಬರಿತೇವೆ. ಯಾವುದೋ ಒಂದು ಊರಲ್ಲಿ ಒಬ್ಬ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅವನ ಡೆಡ್ ಬಾಡಿ ಎತ್ತಿದಾಗ ಆ ಡೆಡ್ ಬಾಡಿಯ ಬೆರಳಿನಲ್ಲಿ 2 ಚಿನ್ನದ ಉಂಗುರ ಇತ್ತು. ಅದನ್ನು ಆ ಡೆಡ್ ಬಾಡಿ ಎತ್ತಿ ತಂದವ ಅಪಹರಿಸಿರಬಹುದು ಅಂತ ಒಂದು ಪತ್ರಿಕೆ ಬರೀತಾನೆ. ನಮ್ಮ ಮಾನವೀಯತೆ ಎಲ್ಲಿ ಹೋಯಿತು? ನಮ್ಮ ಮನುಷ್ಯತ್ವ ಎಲ್ಲಿ ಹೋಯಿತು? ನಮ್ಮ ಸಂವೇದನೆಗಳು ಎಲ್ಲಿ ಹೋಯಿತು? ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದಂಥ ಒಂದು ಪರಿವರ್ತಿಸುವ ಸರಿಪಡಿಸುವ ನ್ಯಾಯದ ಬಗ್ಗೆ ಕೂಡ ಸೂಕ್ಷ್ಮವಾಗಬೇಕಾದಂಥ ಈ ಹೊತ್ತಲ್ಲಿ ನಮಗೆ ಅನೇಕ ಸವಾಲುಗಳಿವೆ. ನಾನು ಒಪ್ತೇನೆ, ಅನೇಕ ಸವಾಲುಗಳಿವೆ. ಮೋಸ್ಟ್ಲಿ ಅಳೆಯುತ್ತಿರುವ ಕನ್ನಡ ಉಪನ್ಯಾಸಕರ ಹಾಗೆ ಪತ್ರಕರ್ತರು ಕೂಡ ನಿಧಾನವಾಗಿ ನಿಜದ ಪತ್ರಕರ್ತರು, ಅದಕ್ಕೆ ಅಂಡರ್ಲೈನ್, ನಿಜವಾದ ಪತ್ರಕರ್ತರು, ಪ್ರಾಮಾಣಿಕ ಪತ್ರಕರ್ತರು, ಮೌಲ್ಯಾಧಾರಿತ ಪತ್ರಕರ್ತರು ಅಳೆಯುವ ದಿನ ಬಹಳ ಹತ್ತಿರ ಇದೆ ಅಂತ ನನಗೆ ಅನಿಸುತ್ತೆ. ನವಮಾಧ್ಯಮಗಳ ಭರಾಟೆಯಲ್ಲಿ, ಜಗತ್ತು ಅಂಗೈಯಲ್ಲಿ ಲಭ್ಯವಾಗುತ್ತಿರುವ ದಿನಮಾನದಲ್ಲಿ ಪತ್ರಿಕೋದ್ಯಮ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಪತ್ರಿಕೋದ್ಯಮವನ್ನು ಬಹಳ ಹಿಂದೆಯೂ ಉದ್ಯಮ ಅಂತ ಕರೆದಾಗಿದೆ. ನಮ್ಮಲ್ಲಿ ಆಹಾರ ಈಗ ಉದ್ಯಮ ಆಗಿದೆ, ಧರ್ಮ ಕೂಡ ಈಗ ಉದ್ಯಮ ಆಗ್ತಾ ಇದೆ, ಸಮಾಜ ಉದ್ಯಮ ಆಗುತ್ತೆ, ಶಿಕ್ಷಣ ಉದ್ಯಮ ಆಗುತ್ತೆ. ಇವೆಲ್ಲ ಉದ್ಯಮ ಆಗುವ ಮುಂಚೆನೇ ಪತ್ರಿಕೋದ್ಯಮ ಆಗಿತ್ತು. ಯಾವಾಗ ಪತ್ರಿಕೋದ್ಯಮದ ಒಳಗಡೆ ಪತ್ರಿಕೋದ್ಯಮವನ್ನು ಕಲಿತು ಬಂದರೋ ಆವಾಗ ಪತ್ರಿಕೋದ್ಯಮ ನಿಧಾನವಾಗಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳಿಕ್ಕೆ ಆರಂಭ ಮಾಡಿತು ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಜಾಗೃತರಾಗಬೇಕಾದ, ಯಾಕಂದರೆ ನೀವು ಒಳ್ಳೆಯ ಪ್ರಾಮಾಣಿಕ ಸುದ್ದಿಯನ್ನು ಕೊಟ್ಟರೆ, ಮಟ್ಟಿಯವರಿದ್ದಾರೆ, ದುರ್ಗಾಕುಮಾರ್ ಇದ್ದಾರೆ, ಹರೀಶಣ್ಣ ಇದ್ದಾರೆ, ನಾವೆಲ್ಲ ಚಂದದ ಮೌಲ್ಯ, ಮಾನವೀಯತೆ, ಅಂತಃಕರಣ ಎಲ್ಲ ತುಂಬಿಸಿ ಒಂದು ಸುದ್ದಿ ಕೊಟ್ಟರೆ ಯಾರಾದರೂ ಓದ್ತಾರ? ಯಾರಾದರೂ ಕೇಳೋರು ಇದ್ದಾರ? ಯೋಚನೆ ಮಾಡಿ. ಭಾಷೆ ಮತ್ತು ಮನಸ್ಸನ್ನು ಕೆಡಿಸಿಕೊಂಡ ಸಮಾಜವನ್ನು ಉದ್ಧರಿಸುವುದಕ್ಕೆ, ಸಂಸ್ಕರಿಸುವುದಕ್ಕೆ ಈ ಮೀಡಿಯಾದಿಂದ ಮತ್ತೆ ಸಾಧ್ಯ ಇದೆಯಾ? ನಾವು ಏನಾಗ್ತಾ ಇದ್ದೇವೆ? ನಾನು ಇತ್ತೀಚೆಗೆ ಕಳೆದ ಒಂದು 2-3 ವಾರದಲ್ಲಿ ಒಂದು ಕರಾವಳಿಯ ಒಂದು 10-12 ಕಾಲೇಜುಗಳಿಗೆ ಹೋದೆ. ನಾವು ಕಳೆದ 40 ವರ್ಷದಿಂದ ಮಾಡೆಲ್ ಅಂತ ಕರೆಯುವ ಒಂದು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಕಾಲೇಜ್ ಡೇಯ ಕಾರ್ಯಕ್ರಮ, ಪ್ರಥಮ ಬಹುಮಾನ ಪಡೆದ ಮಕ್ಕಳೇ ವೇದಿಕೆಗೆ ಬಂದು ಬಹುಮಾನ ತಗೊಳ್ಳೋದಿಲ್ಲ ಅಂತಂದರೆ, 1800 ಸ್ಟ್ರೆಂತ್ ಇರುವ ಒಂದು ಕಾಲೇಜಿನಲ್ಲಿ 200-300 ಮಕ್ಕಳು ಕೂಡ ಸಭಾಭವನದಲ್ಲಿ ಇಲ್ಲ ಅಂತಂದರೆ, ನಮ್ಮ ಮಕ್ಕಳು ಯಂತ್ರಗಳನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ಕಟ್ಟಿಕೊಂಡಿದ್ದಾರೆ. ಆ ಯಂತ್ರಗಳನ್ನು ಕಳಚಿಕೊಳ್ಳುವುದಕ್ಕೆ ಕನ್ನಡ ಉಪನ್ಯಾಸಕರು, ಶಿಕ್ಷಕರು, ಶಿಕ್ಷಣ, ಮೀಡಿಯಾ ಯಾವ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಸ್ಪಂದಿಸಬೇಕು, ಮತ್ತೆ ಒಂದು ಪುನರುತ್ಥಾನ ನಮಗೆ ಸಾಧ್ಯವೋ ನನಗೆ ಗೊತ್ತಿಲ್ಲ.
ಪತ್ರಕರ್ತರು, ಸುಳ್ಯದ ಪತ್ರಕರ್ತರು ಆಟಿಯನ್ನು ಕೂಡ ಜೋಡಿಸಿಕೊಂಡಿದ್ದಾರೆ. ಒಂದು 2 ಮಾತು ಆಟಿಯ ಬಗ್ಗೆ. ನಾನು ತುಂಬ ಋಣಾತ್ಮಕವಾಗಿಯೇ ಮಾತನಾಡ್ತೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ಯಾಕಂದರೆ ನನಗೆ ಇವತ್ತು ನನಗೆ ಮಾತನಾಡೋದು ಬೇಡ, ಬರೆಯುವುದು ಬೇಡ, ಯಾರಿಗೆ ನಾವು ಬರೆಯುವುದು ಎಲ್ಲ ಅನಿಸುವ ಒಂದು ಸಂದರ್ಭದಲ್ಲಿ ನಾನಿದ್ದೇನೆ. ಸತ್ಯ, ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಅದನ್ನಾದರೂ ನಾವು ಮಾತನಾಡುವ, ಏನಾದರೂ ಒಂದು ಬದಲಾವಣೆ ಆಗ್ತದಾ ಅಂತ. ಸರಿ, ಇವತ್ತು ಆಟಿ ಅಂತಂದರೆ ನಮ್ಮಲ್ಲಿ ಒಂದು ಆಟಿ ಅಂತಂದರೆ ಅದೊಂದು ಪ್ರದರ್ಶನ ಆಗಿಬಿಟ್ಟಿದೆ. ಈಗ ಎಷ್ಟೋ ಸಲ ಆಟಿ ಮೀಟಿಂಗ್ ಮಾಡುವಾಗ ನಾವು ಒಂದು 50 ಬಗೆಯ ಐಟಮ್ ಆದರೂ ತರಬೇಕು ಅನ್ನುವಂಥ ಒಂದು, ಅಲ್ಲಿ ಸದಸ್ಯರೆಲ್ಲ ಹಾಗೆ ಮಾತಾಡೋದು. ಅವ್ರದ್ದು ಮೊನ್ನೆ ಅಲ್ಲಿ 60 ಇತ್ತು, ನಮ್ಮದೊಂದು 70 ಆದರೆ ಆಗಬೇಕು ಈ ಸಲ ಅಂತ. ನನಗೆ ಎನಿಸೋದು ಆ ಸಂಖ್ಯೆಯಲ್ಲಿ ಆಟಿ ಇದೆಯಾ? ಭಾಳ ಸೂಕ್ಷ್ಮವಾಗಿ ಗಮನಿಸಿ. ಆ ಸಂಖ್ಯೆ, ಆ ಐಟಮಲ್ಲಿ ಆಟಿ ಇದೆಯಾ? ನನಗನಿಸುವುದು ಅಲ್ಲಿ ನಾವು ತಿಂತೇವಲ್ಲ, ಚೇವಿನ, ಕಣಿಲೆಯ ಅಥವಾ ತಜಂಕಿನ, ಪದಿಂಜಿಯ, ಆ ಮೂಲಕ್ಕೆ ನಮ್ಮ ಹೊಸ ತಲೆಮಾರನ್ನು ನಾವು ಇಳಿಸೋದಕ್ಕೆ ಸಾಧ್ಯವಾ ಅಂತ ಬಹಳ ಮುಖ್ಯ ಇದು. ನಾವು ಕರಾವಳಿಯಲ್ಲಿ ಕಂಬಳ ಮಾಡ್ತೇವೆ. ನಮಗೆ ಕಂಬಳ ಅಂದರೆ ಭಯಂಕರ ಪ್ರೀತಿ. ಕಂಬಳ ನಿಲ್ಲಿಸಬಾರ್ದು ಅಂತ ಬಾಂಬೆಯಿಂದ ವಿಮಾನದಲ್ಲಿ ಮಂಗಳೂರಿಗೆ ಬಂದು ರಸ್ತೆಯಲ್ಲಿ ಸೇರುವ ಉದ್ಯಮಿಗಳನ್ನು ನಾನು ನೋಡಿದ್ದೇನೆ. ಲಕ್ಷದ ಕೋಣಗಳನ್ನು ಮಂಗಳೂರಿನ ರಾಜರಸ್ತೆಗೆ ತಂದಂಥ ಉದ್ಯಮಿಗಳನ್ನು ನೋಡಿದ್ದೇನೆ. ಆದರೆ ಕಂಬಳ ಹೇಗೆ ಹುಟ್ಟಿಕೊಂಡದ್ದು? ಕೃಷಿ, ಗದ್ದೆ, ಬೇಸಾಯ. ಗದ್ದೆಯನ್ನು ಉಳಿಸುವ ಅಂತ ಯಾವುದಾದ್ರೂ ಉದ್ಯಮಿಗಳು ಹೋರಾಟಕ್ಕೆ ಬರ್ತಾರಾ? ಯೋಚನೆ ಮಾಡಿ. ನಮಗೆ ಇವತ್ತು ಕರಾವಳಿಯ ಎಲ್ಲ ಆಚರಣೆಗಳು, ಎಲ್ಲ ಏನು ಇವತ್ತು ನಾವು ಸಂಭ್ರಮ ಅಂತ ಹೇಳ್ತೇವಲ್ಲ, ಸಂಭ್ರಮ ಅಂತ ಯೋಚನೆ ಮಾಡ್ತೇವಲ್ಲ, ಈ ಎಲ್ಲ ಸಂಭ್ರಮದ ಮೂಲ ಬೇರು ವ್ಯವಸಾಯ ಸಂಸ್ಕೃತಿಯಲ್ಲಿದೆ, ಕೃಷಿ ಸಂಸ್ಕೃತಿಯಲ್ಲಿದೆ. ಕಾರಂತರು ಒಂದು ಸಲ ಹೇಳ್ತಾರೆ, ಗಾಂಧಿ ಅದನ್ನೇ ಹೇಳ್ತಾರೆ, ಪ್ರಕೃತಿ ಯಾರನ್ನೂ ಮೋಸ ಮಾಡ್ತಾ ಇಲ್ಲ, ನಾವು ಅದಕ್ಕೆ ವಿಧೇಯರಾಗಿ ಇರಬೇಕಾಗುತ್ತೆ. ಪ್ರತಿಯೊಬ್ಬರನ್ನು ಪ್ರಕೃತಿ ಬದುಕಿಸ್ತದೆ, ಆದರೆ ನಮ್ಮನ್ನು ಬದುಕಿಸುವ ಭಾಗವಾದ ಪ್ರಕೃತಿಯನ್ನು ಮುಗಿಸುವ ಪ್ರಯತ್ನವನ್ನು ನಾವು ಮಾಡಿದಾಗ, ಗಮನಿಸಿ, ನಾವು ಮುಗಿಸುವ ಪ್ರಯತ್ನವನ್ನು ನಾವು ಮಾಡಿದಾಗ ಪ್ರಕೃತಿ ಈ ರೀತಿಯ ಪ್ರದರ್ಶನಗಳಾಗುತ್ತವೆ ಹೊರತು ನಾವು ಅದರ ಬೇರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಮುಂಬೈಗೆ ಅವರು ಹೋಗಿದ್ದಾಗ ಏನು 42ನೇ ದೊಡ್ಡ ಅಪಾರ್ಟ್ಮೆಂಟ್ 42ನೇ ಮಹಡಿಯಲ್ಲಿದ್ದರಂತೆ. ಆ 42ನೇ ಮಹಡಿಯಲ್ಲಿದ್ದ ಬಾಲ್ಕನಿಯಲ್ಲಿ ಕೊತ್ತಂಬರಿ ಸೊಪ್ಪು ಅದೇನೋ ಚಟ್ಟಿಯಲ್ಲಿ ಅವರು ಕೃಷಿ ಮಾಡ್ತಾಯಿದ್ರು. ಆ ಕೃಷಿಗೆ ಅವರಿಗೆ ಸೌತ್ ಕೆನಡಾದಿಂದ 2 kg ಮಣ್ಣು ಕೊರಿಯರಲ್ಲಿ ಬಂತಂತೆ. 2 kg ಮಣ್ಣು ಕೊರಿಯರಲ್ಲಿ ಬಂತಂತೆ. ಕೊರಿಯರಲ್ಲಿ ಬಂದ 2 kg ಮಣ್ಣನ್ನು ಬಿಚ್ಚುವಾಗ ಆ ಮನೆಯಲ್ಲಿ ಇದ್ದಂಥವರಿಗೆಲ್ಲ ಆದಂಥ ಒಂದು ರೋಮಾಂಚನ. ಈ ರೋಮಾಂಚನವನ್ನು ನಾವು ಇವತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡ ಆಟಿಯನ್ನು ಆಚರಿಸುವವರಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಟಿಯನ್ನು ಆಚರಿಸ್ತೇವೆ, ಅಥವಾ ಬೇರೆ ರೀತಿಯ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಆದರೆ ಅದರ ನಿಜವಾದ ಸುಖ ಇರುವುದು, ಆಗ ಹರೀಶ್ ಹೇಳಿದರು, ಆಟಿ ಅಂದರೆ ಬಂಗ, ಕಷ್ಟ, ಶ್ರಮ. ಅದು ಆಟಿ ಆಡದ ಪೋಪನೆ, ಸೋನ ಓಡುವುದಂತೆ. ಆಟಿ ಆಡುನೆ ಅಂದರೆ ಕಷ್ಟ, ಒಂದು ಕಷ್ಟದ, ಶ್ರಮದ, ಬೆವರಿನ. ನನ್ನ ತಾಯಿ ಆಟಿ ತಿಂಗಳಲ್ಲಿ ತೋಟಕ್ಕೆ 1 ಮೈಲು ದೂರದಿಂದ ಸೊಪ್ಪು ತಂದು ಮಧ್ಯಾಹ್ನದ ಚಿಕ್ಕ ಬಿಡುವಿನಲ್ಲಿ ಚಂಡಿಯಾಗಿ ಅವರು ನಮಗೆ ಚಟ್ನಿ ಗಂಜಿ ಎಲ್ಲ ಮಾಡಿ ಬಡಿಸ್ತಾಯಿದ್ರು. ಆವಾಗ ನಾನು ಅಳ್ತಾ ಅವರ ಸೆರಗಿನ ಮರೆಗೆ ಹೋಗುವಾಗ ಆ ಸೆರಗು ಆ ಭಯಂಕರ ಆಟಿಯ ಮಳೆಗೆ ಒದ್ದೆಯಾಗಿ ಮತ್ತು ಅವರ ಬೆವರು ಸೇರಿ ಬರ್ತಾ ಇದ್ದಂಥ ಒಂದು ಸ್ಮೆಲ್ಲು ನನಗೆ ಇವತ್ತಿಗೂ ಕೂಡ ನೆನಪಿದೆ. ನನಗೆ ಆಟಿ ಅಂದರೆ ಅದೇ ನೆನಪಾಗೋದು. ಅವರು ನನ್ನನ್ನು ಮಲಗಿಸಿಕೊಂಡು ಪುಣ್ಯಕೋಟಿಯ ಕತೆ ಹೇಳುವಾಗ ಸಂಜೆ ಹೊತ್ತು
ಆ ಹುಲಿ ಆತ್ಮಹತ್ಯೆ ಮಾಡುವಾಗ ಅವರ ಕಣ್ಣಿನಿಂದ ನನ್ನ ಮುಖಕ್ಕೆ ಬಿದ್ದ ಒಂದು ಹನಿ ಕಣ್ಣೀರು ನನಗೆ ಇವತ್ತು ನೆನಪಿದೆ. ನನಗೆ ಆಟಿ ಅಂದರೆ ನೆನಪಾಗುವುದು ಬಂಗದ ಕಷ್ಟದ ದುಡಿಮೆಯ ದಿನಗಳು. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಾನು ಪಕ್ಕದ ಮನೆಯ ನವಭಾರತವನ್ನು ಇವತ್ತು, ನಿನ್ನೆಯ ಪೇಪರನ್ನು ಇವತ್ತು ತಂದು ಬೆಳಗಿನ ಹೊತ್ತು ಸೆಗಣಿ ಸಾರಿಸಿದ ಜಗಲಿಯಲ್ಲಿ ಮಲಗಿಕೊಂಡು ನಿನ್ನೆಯ ಪೇಪರನ್ನು ಇವತ್ತು ಓದುವಾಗ ನನ್ನ ಮನೆಯ ಒಳಗಡೆಯಿಂದ ತಿಂಡಿ ತಿನ್ನುವ ಅಪ್ಪಯ್ಯ ಹೇಳ್ತಾಯಿದ್ರು, ದಾ ಬೊಲ್ಪುಗ್ಲಾಕತ್ ಪೇಪರ್ ಓದನೆ ಏರ್ಲ ಉದ್ಧಾರ ಆತಜೆ ಅಂತ. ಅವರ ಪ್ರಕಾರ ನಾನು ಅಡಿಕೆ ಹೆಕ್ಕಬೇಕಾಗಿತ್ತು, ಅವರ ಪ್ರಕಾರ ನಾನು ಅಡಿಕೆ ಸೋಗೆ ಹೆಕ್ಕಬೇಕಾಗಿತ್ತು. ಗಮನಿಸಿ, ಆ ಒಂದು ಕಷ್ಟದ ಪರಂಪರೆಯಲ್ಲಿ ನಮಗೆ ಇವತ್ತು ನಾವು ಅದನ್ನು ಸಂಭ್ರಮ ಅಂತ ಆಚರಿಸ್ತೇವಲ್ಲ, ಆ ಸಂಭ್ರಮದ ನಾವು ತಿನ್ನುವ ಪ್ರತಿ ವ್ಯಂಜನದ ಮೂಲಕ್ಕೆ ಹೋದರೆ ಅದೊಂದು ಶ್ರಮದ ಕಷ್ಟದ. ಯಾಕೆ ಕಣಿಲೆ ತಿಂತಾಯಿದ್ರು, ಯಾಕೆ ತಜಂಕ್ ತಿಂತಾಯಿದ್ರು, ಯಾಕೆ ಪದಿಂಜಿ ತಿಂತಾಯಿದ್ರು, ಯಾಕೆ ಪೆಲತ್ತರಿ ತಿಂತಾಯಿದ್ರು. ಈಗ ನಮ್ಮ ವೈದ್ಯರು ಹೇಳ್ತಾರೆ ಅದರ ವೈಜ್ಞಾನಿಕವಾಗಿ ಆರೋಗ್ಯವರ್ಧಕ ಎಲ್ಲವೂ ಸರಿ, ಆದರೆ ನಮ್ಮ ಹಿರಿಯರು ತಿಂತಾಯಿದ್ದದ್ದು ಬೇರೆ ಏನು ಸಿಗ್ತಾ ಇರಲಿಲ್ಲ ಅಂತ. ಸತ್ಯ ಹೇಳಿ, ಬೇರೆ ಏನೂ ಸಿಗ್ತಾ ಇರಲಿಲ್ಲ ಅಂತ ಅದನ್ನು ತಿಂತಾಯಿದ್ರು. ನೋಡಿ, ಈಗ ಅವೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ನಾವು ಅದನ್ನು ಆಚರಿಸ್ತಾ ಇದ್ದೇವೆ. ಇದು ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಕೂಡು ಅವಿಭಕ್ತ ಕುಟುಂಬ ಇಲ್ಲ, ನಾವು ತರವಾಡು ಮನೆ ಕಟ್ತೇವೆ. ಯೋಚನೆ ಮಾಡಿ, ಯಾವುದು ಆಗ್ತಾ ಇದೆ ಅದು ಆಗ್ತಾ ಇಲ್ಲ. ನಮಗೆ ಪೂಕರೆಯ ಗದ್ದೆ ಬೇಡ, ಪುದ್ವಾರು ಬೇಕು. ನಮಗೆ ಸಾಗುವಳಿ ಬೇಡ, ನಮಗೆ ನೇಮ ಬೇಕು. ಸ್ವಲ್ಪ ಕಹಿ ಅಂತ ನಿಮಗೆ ಅನಿಸ್ಬೋದು. ನಮ್ಮ ಆದ್ಯತೆ ಯಾವುದಾಗಬೇಕು ಅದಾಗ್ತಾ ಇಲ್ಲ. ನಾವು ಆಟಿಯ ಅಮಾವಾಸ್ಯೆಯ ಹೊತ್ತು ಪಾಳೆ ಮರದ ಕಷಾಯ ಕುಡಿತೇವೆ, ನಮ್ಮ ದೇಹದ ವಿಷ ಕಳಿಬೇಕು ಅಂತ. ಆದರೆ ಅದೇ ಪಾಳೆಯ ಕಷಾಯ ಕುಡಿಯುವ ಸೌತ್ ಕೇಂದ್ರದಲ್ಲಿ ಮನುಷ್ಯರ ವಿಷ, ಮನುಷ್ಯರಲ್ಲಿರುವ ವಿಷವನ್ನು ಪಾಳೆಯ ಕಷಾಯ ತೆಗೀತದ? ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಿ. ಇವೆಲ್ಲವುಗಳನ್ನು ತೆಗೆಯಲು ಸಾಧ್ಯವಾಗಿದ್ದ ಒಂದು ಜಗತ್ತು ಇದೆಯಲ್ಲ, ಸಾಧ್ಯ ಮಾಡಿದ್ದ ಒಂದು ಜಗತ್ತಿದೆ, ನಮ್ಮ ಹಿರಿಯರ ಒಂದು ಇತ್ತಲ್ಲ, ಅವರ ಮಾತುಗಳು, ಅವರ ವಿಚಾರಗಳು, ಆ ಪರಂಪರೆಯ ಅನುಭವ, ಸಂಸ್ಕೃತಿ, ಅದು ನಮಗೆ ಇವತ್ತು ಎಷ್ಟು ಬೇಕಾಗಿದೆ. ನನ್ನ ಮನೆಯ ಗೋಡೆಯ ಮೇಲೆ ಒಂದು ಕೊಟೇಶನ್ ಇದೆ. ಹರೀಶನ್ನ ಮೊನ್ನೆ ನೋಡಿದ್ದಾರೆ. ನನ್ನ ಮನೆಯಲ್ಲಿ ಬೆಳಿಗ್ಗೆ ಆಗುವುದು ನಾನು ಅದನ್ನು ನೋಡಿ, ನನಗೆ ಅದೇ ಭಗವದ್ಗೀತೆ. ಜಯರಾಮ್ ಭಟ್ರು ಅವರು ಸುದ್ದಿ ಸಂಸ್ಥೆಗೆ ಹತ್ತಿರ ಡಾಕ್ಟರ್ಗೆ ಭಾರಿ ಬೆಳೆದವರು. ಎಸ್ ಶಿವಕುಮಾರ್ ಇದ್ದರು ಮಂಡಲ ಪ್ರಧಾನರಾಗಿ. ಅವರೊಟ್ಟಿಗೆ ಅಂಬಿಕಾವಾಗಲ್ಲ, ಅವರೊಟ್ಟಿಗೆ ಚಾಲಕನಾಗಿ ಕೆಲಸ ಮಾಡ್ತಿದ್ದರು. ಅವರು ಚಾಲಕನಾಗಿ ಮಾತ್ರ ಅಲ್ಲ, ಆನಂತರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಈಗ ಕೂಡ ನಿವೃತ್ತಿ ಅನ್ನೋದು ಮನುಷ್ಯರು ಇಲ್ಲ ಅಂತ ಹೇಳೋದಕ್ಕೆ ಅವರು ಜಾಹೀರಾತು ವಿಭಾಗದ ಮುಖ್ಯಸ್ಥರಾಗಿದ್ದರು, ಪ್ರಸನ್ನ ವಿಭಾಗದ ಮುಖ್ಯಸ್ಥರಾಗಿದ್ದರು. ಈಗ ನಿವೃತ್ತಿ ಆಗಿದ್ರು ಕೂಡ ಈಗ ಕೂಡ ಹಲವಾರು ಪಾರ್ಟಿಗಳು ಅವರನ್ನೇ ಸಂಪರ್ಕ ಮಾಡಿ ಜಾಹೀರಾತು ಕೊಡೋರಿದ್ದಾರೆ. ಇವರು ಆವಾಗ ತಿಂಗಳಿಗೆ 1 ಸರ್ತಿ 2 ಸರ್ತಿ 3 ಸರ್ತಿ ಪತ್ರಿಕೆ ಕಚೇರಿಗೆ ಬಂದು ಪುತ್ತೂರು ಆಫೀಸಿಗೆ ಕೂಡ ಹೋಗಿ ಜಾಹೀರಾತಿನ ಹಾಕಿಸುವಂಥದ್ದು, ಕರೆಕ್ಟ್ ಬಂದಿದೆ ಇರುವಂತ ನೋಡುವಂಥದ್ದು, ಕರೆಕ್ಷನ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಗೆ ಬೇಕಾದ ಏನು ಉತ್ಸಾಹ ಬೇಕಾದ್ರೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಇಲ್ಲಿ SLC ಮುಗಿಸಿ ಈಗ PUC ಹೋಗ್ತಾರೆ ಮಕ್ಕಳಿದ್ದೀರಿ, ಮಕ್ಕಳ ತಾಯಿದ್ದೀರಿ. ಈ ಸಂದರ್ಭದಲ್ಲಿ ಇದೆಲ್ಲ ಸ್ಫೂರ್ತಿ ಕೊಡೋ ವಿಚಾರ ಅಂತ ಹೇಳಿ. ಸುಳ್ಯದ ಹೆಮ್ಮೆಯ ಕನ್ನಡದ ಭಾಷಾ ವಿಜ್ಞಾನಿ ಕೋಡಿ ಕುಶಾಲಪ್ಪ ಗೌಡ್ರು ಅವರ ಒಂದು ಲೇಖನದಲ್ಲಿ ನಾನು ಓದಿದ್ದೆ, ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಇದು ಸರ್ವಶ್ರೇಷ್ಠ. ಪ್ರತಿಯೊಬ್ಬರಿಗೂ ಆ ಒಂದು ಹೆತ್ತ ತಾಯಿ ಮತ್ತು ಹುಟ್ಟೂರು ಅವರಿಗೆ ಒಂದು ಹೆಮ್ಮೆ ಮತ್ತು ಬಹಳ ಗೌರವ ಅಂತ. ಇವತ್ತು ನಮಗೆ ನಮ್ಮ ಊರಿನಲ್ಲಿ ಈ ಒಂದು ಸನ್ಮಾನ ಮಾಡಿದ್ದು ಖಂಡಿತವಾಗಿ ನಮ್ಮ ಮನೆಯಲ್ಲಿ ನಮಗೆ ಸಿಕ್ಕಿದ ಗೌರವ, ನಮ್ಮ ಊರಿನಲ್ಲಿ ಸಿಕ್ಕಿದ ಗೌರವ, ಇದು ನಮಗೊಂದು ಪಾಠ ಅಂತ ಹೇಳಿಕೊಳ್ಳುತ್ತಾ. ಪಾಠ ಮಾತ್ರವಲ್ಲ, ಒಂದು ನಂಬಿಕೆ. ಜೀವನ ಅಂತ ಹೇಳಿದರೆ ಒಂದು ನಂಬಿಕೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು ಇಲ್ಲಿಂದಲೇ. ಇತ್ತೀಚಿನ ದಿನಗಳಲ್ಲಿ ಈ ಹೊಸ ಯುವ ಜನರು ದಾರಿ ತಪ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ದಾರಿ ತಪ್ಪುದಂತ ಹೇಳುವುದಿಲ್ಲ. ಈಗಿನ ಈ ಕಾಲ ಅವಸ್ಥೆಗೆ ಸರಿಯಾಗಿ ಜನರು ವ್ಯತ್ಯಾಸ ಆಗ್ತಾ ಇದ್ದಾರೆ. ಬಹಳಷ್ಟು ಹೆಚ್ಚಿನ ಜನರು ಈಗಾಗಲೇ ನಮ್ಮ ದೇರ್ಲ ನರೇಂದ್ರ ಹೇಳಿದರು, ಓದುವುದನ್ನೇ ಕಡಿಮೆ ಮಾಡಿದ್ದಾರೆ.
ಆ ಓದುವಿಕೆಯನ್ನು ಕಡಿಮೆ ಮಾಡಿದ್ದಾರೆ. ಎಲ್ಲಿ ಯಾವಾಗ ನೋಡಿದರೆ ಅವರು ಹೇಳಿದಾಗೆ ಬೆರಳ ತುದಿಯಲ್ಲಿ ಈಗ ಆ ಒಂದು ಅಂಗೈ ಅಗಲದಲ್ಲಿ ನಾವು ಈಗ ಪ್ರಪಂಚವನ್ನು ಕಾಣ್ತೇವೆ. ಒಂದು ಮೊಬೈಲ್ ಇದ್ದರೆ ಸಾಕು ಎಲ್ಲಲ್ಲಿ. ಓದು, ನಾವು ಪತ್ರಕರ್ತರಾಗಿದ್ದುಕೊಂಡು, ಬಂಟ್ವಾಳರವರೇ ಮತ್ತು ಎಲ್ಲರೂ ಇದ್ದಾರೆ, ನಾವು ಪತ್ರಕರ್ತರಾಗಿದ್ದುಕೊಂಡು ನಾವು ಈ ಮುಂದಿನ ಜನಾಂಗಕ್ಕೆ ಈ ಓದುವಿಕೆಯನ್ನು ಕಲಿಸಬೇಕು. ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳಿಕೊಳ್ಳುತ್ತಾ ಎರಡು ಸಣ್ಣ ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತೇನೆ. ನಾನಾಗ ಸರ್ ನರೇಂದ್ರಯ್ಯವರೇ, ನಾನಾಗ ವಿವೇಕಾನಂದ ಕಾಲೇಜಿನಲ್ಲಿ ಕಲಿತಿದ್ದೆ. ನಮಗೆ ಇಂಗ್ಲೀಷ್ ಪಾಠ ಆಗ್ತಿತ್ತು. ಆ ಇಂಗ್ಲೀಷ್ ಲೆಕ್ಚರ್ ಅಂತ ಹೇಳಿದರೆ ಬಹಳ ಫೇಮಸ್. ಅವರು ಕೇರಳದವರು. ಆಗ ಪಾಠ ಆಗ್ತಿರುವಾಗ ಒಬ್ಬರು ಪ್ರಾಯದವರು ಬಂದರು, ಮುದುಕರು, ಕುರುಚಲು ಗಡ್ಡ ಇತ್ತು, ಒಂದು ಧೋತಿ ಇಟ್ಟುಕೊಂಡಿದ್ದರು, ಬಹಳ ಸಿಂಪಲಾಗಿ ಒಂದು ಶಾಲ್ ಹಾಕಿಕೊಂಡು ಬಂದರು, ಬಹಳ ಹಳ್ಳಿಯವರು. ಆಗ ಅವರು ಈ ಲೆಕ್ಚರನ್ನು ನೋಡಿ ಬಂದವರು. ಆಗ ಇವರು ಮಲಯಾಳದಲ್ಲಿ ಅವರಿಗೆ ಜೋರು ಮಾಡಿದರು, ಹೋಗಂತ ಜೋರು ಮಾಡಿದರು, ಇಲ್ಲಿ ಯಾಕೆ ಬಂದಿ ಅಂತ. ಆಗ ಕೆಲವರು ಅಂತ ಹೇಳ್ತಾರೆ, ಅವರು ಭಾರಿ ಆತ್ಮೀಯದಿಂದ ಇದ್ದರು, ಅವರು ಲೆಕ್ಚರರ್ ಕೂಡ. ಆಗ ಇವರು ಕೇಳಿದರು, ಮಕ್ಕಳೆಲ್ಲ ಕೆಲವರು ಕೇಳಿದರು, ಸರ್ ನೀವು ಯಾಕೆ ಅವರಿಗೆ ಜೋರು ಮಾಡಿದ್ರು, ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಅಲ್ಲಿಂದ ಅವರು ಕ್ಯಾಂಟೀನ್ ಪಕ್ಕ ಹೋದರು. ಅಲ್ಲಿ ಒಂದು ಫಿಸಿಕಲ್ ಡೈರೆಕ್ಟರ್ ರೂಮ್ ಇತ್ತು. ಅಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗ ನನ್ನ ಭಾವ ರತ್ನಾಕರ್ ಶೆಟ್ಟಿ ಅಂತ, ಅವರು ತೀರಿ ಹೋದರು, ಅವರಿದ್ದರು. ಇವರು ಅಲ್ಲಿ ಹೋದರು, ಕ್ಯಾಂಟೀನ್ ಪಕ್ಕ ಹೋಗಿ ಆಚೆ ನೋಡುವಾಗ ಅವ್ರಿಗೆ ಏನಾಯ್ತು, ಅವರು ಬಂದು ಮಾತಾಡಿಸಿದರು. ಅವ್ರಿಗೆ ಮಲಯಾಳ ಬರ್ತಿತ್ತು, ಮಾತಾಡಿಸಿದ್ರು. ಮತ್ತು ಅಲ್ಲಿ ಚಾಯ್ ಎಲ್ಲ ಕುಡಿದು ಹೋದರು. ಕಡೆಗೆ ಈ ಲೆಕ್ಚರ್ ಕಣ್ಣೀರು ತೆಗೆದುಕೊಂಡು ಹೋದರು. ಆಮೇಲೆ ಈ ಲೆಕ್ಚರ್ ಅನ್ನು 1-2 ದಿವಸ ಕಳೆದು, ಆಗ ನಾನು ನನ್ನ ಭಾವನ ಮನೆಯಲ್ಲೇ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಲೆಕ್ಚರನ್ನು ಕರೆದು ನನ್ನ ಭಾವ ಹೇಳಿದರು, ನೀವು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಿ, ನೀವು ಹೀಗೆ ಮಾಡಬಾರ್ದಿತ್ತು, ನಿಮ್ಮ ಮುಂದಿನ ಜೀವನದಲ್ಲಿ ಹೀಗೆ ಮಾಡಬೇಡಿ. ನಾನು ಅಲ್ಲಿಯೇ ನಿಮ್ಮನ್ನು ಕೇಳ್ತಿದ್ದೆ, ಆದರೆ ತುಂಬ ಹುಡುಗರ ಎದುರು ನಾನು ನಿಮ್ಮಲ್ಲಿ ಕೇಳಲಿಲ್ಲ, ನೀವು ಇನ್ನು ಮುಂದೆ ಹಾಗೆ ಮಾಡಬೇಡಿ ಅಂತ. ಅಲ್ಲಿ ಬಂದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಲೆಕ್ಚರ್ನ ತಂದೆಯಾಗಿದ್ದರು. ಇನ್ನೊಂದು ನಿಮಗೆ ನಾನು ನಮ್ಮ ಜೀವನದಲ್ಲಿ ತುಂಬ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಮುಂದಿನ ಮಕ್ಕಳು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು, ನಾವು ಹಿರಿಯರು ಕೂಡ ಜಾಗ್ರತೆ ವಹಿಸಬೇಕಂತ. ಒಂದು 5-6 ವರ್ಷಕ್ಕೆ ಹಿಂದೆ ನಾನು ಮಂಗಳೂರಿನಲ್ಲಿ ಒಂದು ಮನೆ ಹುಡುಕಲಿಕ್ಕೆ ಹೋದೆ. ಹಾಗೆ ಇಲ್ಲಿಯವರೇ ಅಲ್ಲಿ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು, ಅವರ ಮನೆಗೆ ಹೋದೆ. ಅಲ್ಲಿ ಒಬ್ಬರು ಬಂದರು, ಪ್ರಾಯದ ಒಂದು ಮುದುಕಿ ಬಂದರು. ಅವರು ಬಂದು ಹೇಳಿದರು, ಈರು ಪೇಪರ್ದಾರತ್ತ ಯಾನು ಈರನ್ನು ಗುರ್ತಂಡು ಈರು ಬಣ್ಸಂಗಮ್ ಅಂತ ಬರೋಂದುಲ್ಲರತ್ತ ಗಣೇಶೋತ್ಸವಗ ಅಂತ. ಹೌದಂತ ಹೇಳಿದೆ. ಸರಿ ಇಂಕು ಒಂಜಿ ಉಪಕಾರ ಮಲ್ಪೋಡು, ಎನ್ನ ಮಗೆ ಅಲ್ಪ ಭಾರಿ ಬೇಲೆ ಮಲ್ಪುವೆ, ಸರಿ ಇಲ್ಲಾಗಿಲ್ಲ ಬರ್ಪುಜೆ ಮೂಲು ಬರ್ತದೆ ಎಂಕ್ಲೆಗೆ ಅವರ ತಂದೆ ತಾಯಿಗೆ ಜೋರು ಮಾಡೋದು, ಹೊಡಿಲಿಕ್ಕೆ ಹೋಗೋದು, ಇಂಥದ್ದೆಲ್ಲ ನೀವು ಅವರಿಗೆ ಬುದ್ಧಿ ಹೇಳಬೇಕಂತ ಹೇಳಿದರು. ಹೃದಯವಂತಿಕೆಯಿಂದ ವಿಸ್ತಾರವಾಗಿ ಬಾಳು, ಹೃದಯ ವೈಶಾಲ್ಯತೆಯಿಂದ ಬಾಳು, ಸಮಾಜದಲ್ಲಿ ಆದರ್ಶಪ್ರಾಯರಾಗಿ ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸಹಾಯ ಹಸ್ತವನ್ನು ನೀಡುವಂತಹ ಸುಸಂಸ್ಕೃತ ಆದರ್ಶ ಬದುಕು ಮಕ್ಕಳೇ ನಿಮ್ಮದಾಗಲಿ. ಸಮಾಜವು ನಿಮ್ಮನ್ನು ಗುರುತಿಸುವಂತಾಗಲಿ. ಭವ್ಯ ಭಾರತದ ಮುಂದಿನ ಪ್ರಜೆಗಳು ನೀವು. ನಿಮ್ಮ ಭವಿಷ್ಯವು ಉಜ್ವಲವಾಗಲಿ. ನಾನು ಸುದ್ದಿಗೆ ಬಂದ ಕಾರಣ ನಾನು ಪತ್ರಕರ್ತರ ಸಂಘಕ್ಕೆ ಬರುವಂತಾಯಿತು. ಆ ಪತ್ರಕರ್ತರ ಸಂಘದಿಂದ ರೋಟ್ರಿ ಅಂತ ಸಂಘ ಸಂಸ್ಥೆಗೆ ಬರುವಂತಾಯಿತು. ಆ ರೋಟ್ರಿಯಲ್ಲಿ ಕೂಡ ಅಧ್ಯಕ್ಷನಾಗುವ ಕೂಡ ಭಾಗ್ಯ ಖಂಡಿತವಾಗಿ ಸುದ್ದಿ ಪತ್ರಿಕೆಯಿಂದ ಬಂದಿದೆ ಅಂತ ಹೇಳುತ್ತಾ, ಹಲವಾರು ಜನ ಇವತ್ತು ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ, ಹೆಚ್ಚಿನವರು, ವಿಜಯವಾಣಿ, ವಿಜಯ ಕರ್ನಾಟಕ, ನಮ್ಮ ಹರೀಶ್ರೀ, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅಂತ ಅವರು ಕಾಲೇಜಿಗೆ ಹೋಗುವಾಗ ಸುದ್ದಿಗೆ ನ್ಯೂಸ್ ಬರೀತಿದ್ರಂತೆ. ಇವತ್ತು ಇಷ್ಟು ದೊಡ್ಡ ಒಂದು ಪತ್ರಕರ್ತರನ್ನು ಬೆಳೆಸಿದ್ದು ಕೂಡ ಸುದ್ದಿ ಸಂಸ್ಥೆ ಅಂತ ಹೇಳುತ್ತಾ, ಮಗದೊಮ್ಮೆ ಆ ಸಂಸ್ಥೆಯಲ್ಲಿ ಅನ್ನ ತಿಂತಾ ಇದ್ದೇನೆ. ನಾನು ಯಾವಾಗಲೂ ಮೊನ್ನೆ ರೋಟ್ರಿ ಸಂಸ್ಥೆಗೂ ನಮ್ಮ ಡಾಕ್ಟ್ರ್ ಬಂದಿದ್ದು, ನಾನು ಹೇಳಿದ್ದೆ ಅವರು ನನ್ನ ಅನ್ನದಾತ ಅಂತ. ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ಸುಳ್ಯದ ಆ ಒಂದು ಪತ್ರಿಕಾ ಕ್ಷೇತ್ರದ ಅವರು ಕೂಡ ಪತ್ರಿಕಾ ಕ್ಷೇತ್ರದ ಬ್ರಹ್ಮನಿಗೆ, ಅದೇ ರೀತಿ ನಮ್ಮ ಒನ್ಸ್ ಅಗೇನ್ ನಮ್ಮ ಬಂಟ್ವಾಳರಿಗೆ ಮತ್ತು ಎಲ್ರಿಗೂ ನಾನು ಮಗದೊಮ್ಮೆ ತಲೆಬಾಗಿ ನಮಸ್ಕರಿಸುತ್ತಾ, ತಮ್ಮೆಲ್ಲರ ಬಾಳು ಭವ್ಯವಾಗಲಿ. ನಾನು ನಿನ್ನೆ ಬೆಂಗಳೂರಿಂದ ಬಂದು ಮನೆಯಲ್ಲಿ ಯಾರಿಲ್ಲ, ನಾನೊಬ್ಬನೇ. ಹಾಗೆ ನಾನು ಬೆಳಿಗ್ಗೆ ಕಲ್ಲುಗುಂಡಿಗೆ ಬಂದೆ. ಕಲ್ಲುಗುಂಡಿಯಲ್ಲಿ ಬಂದು ನಿಲ್ಲುವಾಗ ನಮ್ಮ ಅಕ್ಷರ ಕಲಿಸಿದ ಗುರುಗಳು ಸಿಕ್ಕಿದರು ನನಗೆ. ಗುರುಗಳೇ ನಮಸ್ಕಾರ, ಇವತ್ತು ಪತ್ರಿಕಾ ದಿನಾಚರಣೆಗೆ ಸನ್ಮಾನ ಮಾಡಿಕೊಂಡಿದ್ದಾರೆ. ಇದು ನನಗೆ ಸನ್ಮಾನ ಅಲ್ಲ, ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಸನ್ಮಾನ ಇದು. ಯಾಕೆಂತೇಳಿ 2ನೇ ಕ್ಲಾಸಲ್ಲಿ ನನಗೆ ಗಣಿತ ಪಾಠ ಮಾಡಿದ ಮಾಸ್ಟ್ರು ಬಂಟೋಡಿ ನಾರಾಯಣ ಮಾಸ್ಟ್ರು. ನನಗೆ ದುಃಖ ಆಯಿತು ಮಾಸ್ಟ್ರವ್ರಿಗೆ. ಇಂಥ ಪ್ರಾಯದಲ್ಲಿ ಅವರು
ನನಗೆ ಕಲ್ಲುಗುಣಿ ಸಿಕ್ಕಿದ್ರಲ್ಲ ಭಾಳ ಖುಷಿ ಆಯಿತು. ಅವರದ್ದು ಆಶೀರ್ವಾದ ಕಾಲು ಹಿಡಿದು ಆಶೀರ್ವಾದ ತಗೊಂಡೆ. ಸರಿ ಆಶೀರ್ವಾದ ಮಾಡಬೇಕು ಸರು ಅಂತ ಹೇಳಿದರು. ನೀವು ಒಳ್ಳೇದಾಗಲಿಯಪ್ಪ, ದೇವರು ಒಳ್ಳೇದು ಮಾಡಲಿ ಹೇಳಿದರು. ಹಾಗೆ ಅಕ್ಷರ ಕಲಿಸಿದ ಗುರುಗಳಿಗೂ ಅದೇ ರೀತಿ ನನ್ನನ್ನು ಬೆಳೆಸಿದಂಥ ಡಾಕ್ಟರ್ ಶಿವಾನಂದರಿಗೆ, ಅವರ ಫ್ಯಾಮಿಲಿಯವರಿಗೆ, ಹಾಗೆ ನಾನು ಜೀಪ್ ಚಾಲಕನಾಗಿ ನಾನು ಡಾಕ್ಟ್ರಿಗೆ ಫೀಲ್ಡ್ ವರ್ಕಿಗೆ 1 ತಿಂಗಳು ಬಂದದ್ದು. ಹಾಗೆ 1 ತಿಂಗಳು ಬಂದವ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಡಾಕ್ಟ್ರ್ ಒಟ್ಟಿಗೆ. ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ಹೊರಟ್ರೆ ಎಲ್ಲಿಯಾರು ಒಂದು ಕೂಡಂಗಡಿಯಲ್ಲಿ, ಸಣ್ಣ ಅಂಗಡಿಯಲ್ಲಿ ಕಾಫಿ ಚಹಾ ಕುಡಿಯೋದು. ದೊಡ್ಡ ಹೋಟ್ಲಿಗೆ ದುಡ್ಡು ಜಾಸ್ತಿ ಆಗ್ತದೆ, ಸಣ್ಣ ಅಂಗಡಿಯಲ್ಲಿ ಕಾಫಿ ಕುಡಿಯೋದು ನಾವು. ಆಮೇಲೆ ಅಲ್ಲಿಂದ ಹೋದರೆ ಸೀದಾ ನಿತ್ಯಾನಂದ ಮುಂಡೋಡಿಯವರಲ್ಲಿ ಹಾಲ್ಟು ನಾವು. ಅಲ್ಲಿ ಎಲ್ಲ ನಮಗೆ ರಾಣಿಯಕ್ಕೆಲ್ಲ ಊಟ, ಕಾಫಿ, ಫಲಾರೆಲ್ಲ ಕೊಡ್ತಿದ್ರು. ಮರು ದಿವಸ ಅಲ್ಲಿಂದ ಹೊರಟ್ರೆ ನಾವು ಬೆಳ್ತಂಗಡಿಗೆ ಹೋದರೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಒಳಂಬುರದಲ್ಲಿ ಶೋಭಕ್ಕನ ಮಾವನ ಮನೆ ಉಂಟು, ಅಲ್ಲಿ ನಮಗೆ ಆತಿಥ್ಯ. ಹಾಗೆ ಇತ್ಲಾಗೆ ಪಂಜ ಸೈಡ್ಗೆ ಹೋದರೆ TG ಮುಡೋರು, ಅವರಲ್ಲಿ ನಮಗೆ ಆತಿಥ್ಯ. ಸುಳ್ಯಕ್ಕೆ ಬಂದರೆ ನಮ್ಮ ಶೋಭಕ್ಕನವರು ನಮಗೆ ಆತಿಥ್ಯ ಗಾಯತ್ರಿ ನರ್ಸಿಂಗ್ ಅಂತೂ ನನ್ನ ಜೀವನ 1 ತಿಂಗಳು ಚೆನ್ನಾಗಿ ಕಳೆದೋಯ್ತು. ಹಾಗೆ ನನಗೆ ಕೆಲಸ ಇಲ್ಲದೆ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡಿ ಬಂದಾಗ ನಾನು ಬಸ್ ಸ್ಟ್ಯಾಂಡಲ್ಲಿ ಶಿವಾನಂದ ಡಾಕ್ಟ್ರು ನನಗೆ ಸಿಕ್ಕಿದ್ರು, ಜೀಪ್ ನಿಲ್ಲಿಸಿ. ಏನು ಬಟ್ಟೆಯಲ್ಲಿ ನಿಂತದ್ದು ಅಂತ ಕೇಳಿದರು. ಸರ್ ಏನು ಕೆಲಸ ಇಲ್ಲ ಸರ್. ಹಾಗೆ ನಾನು ಬಂದು, ನೀವು ಬನ್ನಿ, ನನ್ನ ಅಮ್ಮನ ಜೀಪಿಗೆ ಡ್ರೈವರ್ ಬೇಕಾಗಿದ್ದಾರೆ, ಅವರು 1 ವಾರ ರಜೆಯಲ್ಲಿದ್ದಾರೆ, ನೀವು ಬನ್ನಿ, ನಾನು ಅಮ್ಮನಿಗೆ ಹೇಳ್ತೇನೆ ಅಂತ ಹೇಳಿದರು. ಹಾಗೆ ನಾನು ಅವರ ಅಮ್ಮನ ಜೀಪಲ್ಲಿ ಸೇರಿಕೊಂಡೆ. 1 ವಾರ ಕಳೆದು ಡ್ರೈವರ್ ಬಂದ, ನನಗೆ ಏನು ಕೆಲಸ ಇಲ್ಲ. ಹಾಗೆ ನಾನು ವಾಪಸ್ ಡಾಕ್ಟ್ರ ಮನೆಗೆ ಬಂದು ಹೇಳಿದೆ, ಸರ್ ನನಗೊಂದು ಕೆಲಸ ಕೊಡಿ ಸರ್, ನನಗೇನು ಕೆಲಸ ಇಲ್ಲ, ಡ್ರೈವರ್ ಬಂದುಬಿಟ್ಟ, ನನಗೇನು ಕೆಲಸ ಇಲ್ಲ ಸರ್. ಎಂಥ ಕೆಲಸ ಮಾಡ್ತೀರಿ ಬಟ್ರೆ, ಪೇಪರ್ ಹಾಕ್ತೀರಾ? ನಾನು ಪೇಪರ್ ಹಾಕ್ತೇನೆ ಹೇಳಿದೆ. ಸರಿ. ಬೆಳಿಗ್ಗೆ 6 ಗಂಟೆ ಪೇಪರ್ ಸ್ಟಾರ್ಟ್ ಮಾಡಿದೆ. ಪೇಪರ್ ಹಾಕಿ ಎಲ್ಲ ಗೋಡೌನ್ ಅಂಗಡಿ ಯಾವುದು ನನಗೆ ಗೊತ್ತಿಲ್ಲ, ಎಲ್ಲ ಶಟ್ರ್ ಒಳಗೆ ಪೇಪರ್ ಹಾಕಿದೆ. ದರ್ಬೆಯಿಂದ ಬಳುವಾರವರೆಗೆ ಹಾಕಿದೆ. ಆಮೇಲೆ ನನಗೆ 10 ರೂಪಾಯಿ ಸಂಬಳ ಕೊಟ್ಟರು ಹಾಕು. ನಾನು ಹೋಗಿ ಕಾಪಿ ಎಲ್ಲ ಕುಡಿದು ಒಂದು 5 ರೂಪಾಯಿ ಆಗ ನನಗೆ ತಿಂಡಿ ಕಾಪಿಗೆ ಆಗ್ತಿತ್ತು, 5 ರೂಪಾಯಿ ಉಳಿತಿತ್ತು, ಅದು ಮಧ್ಯಾಹ್ನ ಊಟಕ್ಕೆ ಸಾಕಾಗ್ತಿತ್ತು. ನಾನು ಸ್ವಲ್ಪ ಪೇಪರೆಲ್ಲ ಹಾಕಿದೆ, ಈಗ ನನಗೇನು ಕೆಲಸ ಕೊಡ್ತೀರಿ ಬೇರೆ ಅಂತ ಹೇಳಿದೆ. ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ನೀವೆಲ್ಲ ಪೇಟೆ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿ, ಬೋರ್ಡಲ್ಲಿ ಇರ್ತದೆ, ಮತ್ತು ಅವರ ವಿಸಿಟಿಂಗ್ ಕಾರ್ಡ್ ಇರ್ತದೆ, ಅವ್ರು ಕೇಳಿಕೊಂಡು ಬನ್ನಿ, ಅವೆಲ್ಲ ಒಂದು ಪುಸ್ತಕದಲ್ಲಿ ಬರೆದು ಇಟ್ಕೊಳ್ಳಿ ಹೇಳಿದರು. ಆಯಿತು ಹೇಳಿದರು. ಹಾಗೆ ಮಾಡಿದೆ. ಹಾಗೆ ಬಳುವಾರ ದರ್ಬೆಯವರೆಗೆ ಪೇಪರ್ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿದೆ. 1 ತಿಂಗಳು ಕಳೆದ ಮೇಲೆ 4 ಅಂಗಡಿ ಬಿಟ್ಟು ಪೇಪರ್ ಹಾಕಿದೆ. ಅಷ್ಟೊತ್ತಿಗೆ ಈಚೆ ಅಂಗಡಿಯ ಶುರು ಮಾಡಿದ. ನನಗೆ ಪೇಪರ್ ಬರಲಿ, ಆಚೆ ಅಂಗಡಿ ಬಂದಿದೆ, ಯಾಕೆ ಬರಲಿಲ್ಲ ಅಂತ ಹೇಳಿದರು. ಹೌದು, ನಿಮ್ಮ ಅಡ್ರೆಸ್ ಹೇಗೆ ಅಂತ ಹೇಳಿದರು. ಆಗ ನಮ್ಮ ಶಕುಂತಲ ಮೇಡಮ್ ಇದ್ದರು ನಮ್ಮ ಆಫೀಸಲ್ಲಿ, ಅವರೆಲ್ಲ ಬರ್ಕೊಂಡ್ರು ಅಡ್ರೆಸ್ಸು. ಆ ಪೇಪರಿಗೆ ನಾನು ಹಾಕಬೇಕು ಅಂತ ಹೇಳಿದರು. ನಾನು ಅಡ್ರೆಸ್ ಪುಸ್ತಕ ನೋಡಿದೆ, ಅದು ಎಲ್ಲಿ ಬರ್ತದೆ ಅದೆಲ್ಲ ಸ್ಟಡಿ ಮಾಡಿದೆ. ಸ್ಟಡಿ ಮಾಡುವಾಗ ಅಂತೇಳಿ ಅಲ್ಲಿ ಹಾಕಿದೆ, ಪಕ್ಕದ ಅಂಗಡಿಯನ್ನು ಬಿಟ್ಟುಬಿಟ್ಟೆ. ಆಗ ಅವರು ಶುರು ಮಾಡಿದರು, ನನಗೆ ಪೇಪರ್ ಬರಲಿಲ್ಲ, ಅವರ ಅಂಗಡಿಗೆ ಬಂದಿದೆ ಅಂತ. ಆಗ ನಿಮ್ಮ ಅಡ್ರೆಸ್ ಕೊಡಿ ಹೇಳಿದರು. ಹಾಗೆ ಅವ್ರ ಅಡ್ರೆಸ್ಗೂ ಕೊಟ್ಟರು. ಹೀಗೆ ಎಲ್ಲ ಅಂಗಡಿಯಲ್ಲಿ ಫುಲ್ಲು ಚಾಲು ಆಯಿತು ನಮ್ಮ ಪೇಪರ್. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಆಟಕೂಟದ ಸಂಭ್ರಮದ ಈ ಒಂದು ಕ್ಷಣದಲ್ಲಿ ಹಿರಿಯ ಪತ್ರಕರ್ತರ ಸೇವೆಗಾಗಿ ಅವರನ್ನು ಗೌರವಿಸಿ ಸನ್ಮಾನಿಸುವಂಥ ಈ ಒಂದು ಸಂದರ್ಭ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಕೂಡ ಈ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಜೋಡಿಸಿದ್ದಾರೆ. ಪತ್ರಿಕೋದ್ಯಮದ ಸೇವೆಯನ್ನು ನಿರ್ವಹಿಸಿ ಬಹಳಷ್ಟು ಯಶಸ್ಸನ್ನು ಕಂಡವರು ಮಂಗಳೂರು ಮತ್ತು ಸುಳ್ಯ ತಾಲೂಕಿನಾದ್ಯಂತ ಓಡಾಡಿ ಮಂಗಳೂರಿನಲ್ಲಿ ನಿವೃತ್ತ ಕಾರ್ಯಕ್ರಮದ ವರದಿಯನ್ನು ಸುದ್ದಿ ಪತ್ರಿಕೆಗೆ ಕೂಡ ಕಲ್ಪಿಸುವಲ್ಲಿ ಕೈಗೊಳ್ಳುತ್ತಿರುವಂಥ ಡಾಕ್ಟರ್ ನಮ್ಮ ಮಂಗಳೂರಿನವರು ಪೆರುವಜೆಯ ಮುತ್ತಪರೈ ಮತ್ತು ವರ್ಜಾಕ್ಷಿ ದಂಪತಿಯ ಪುತ್ರ KPS ಬೆಳ್ಳಾರಿಯಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇನ್ನೋರ್ವಳು ಅರ್ಪಿತಾ GK ಬೊಲೆಮೊಲೆ ಮನೆ ಬೆಳ್ಳಾರಿಯ ಕೇಶವ BB ಮತ್ತು MK ಗೌರಿ ದಂಪತಿಯ ಪುತ್ರಿ KPS ಬೆಳ್ಳಾರಿಯಲ್ಲಿ ಕಾಮರ್ಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆತ್ಮಿಕರಾರು ಮಣಿಕರ ಮನೆ ಭಾಸ್ಕರ ಮತ್ತು ಮಮತಾ ದಂಪತಿಯ ಪುತ್ರಿ ಕಲಾ ವಿಭಾಗ KPS ಕೆಯೂರಿನಲ್ಲಿ KPS ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಪವಿತ್ರಯ್ಯವರು ಕಲ್ಪನೆ ಬೆಳ್ಳಾರಿಯ ಗಿರೀಶ್ ರೈ ಮತ್ತು ಪ್ರಸನ್ನ GK ದಂಪತಿಯ ಪುತ್ರ ವಿಜ್ಞಾನ ವಿಭಾಗ VC ಪುತ್ತೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಬಿಂದುಶ್ರೀ N ನೂಜಲ್ ಐವನಾಡಿನ ಲೋಕೇಶ್ ಮತ್ತು ವಿಶಾಲಾಕ್ಷಿ ದಂಪತಿಯ ಪುತ್ರಿ KPS ಬೆಳ್ಳಾರಿಯಲ್ಲಿ ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಚರಿಷ್ಮರವರು ನೆಟ್ಟರು ದೇವರಗುಂಡಿಯ
ಯತಿಶ್ರೀ ಮತ್ತು ಶಶಿಕಲಾ ದಂಪತಿಯ ಪುತ್ರಿ ವಾಣಿಜ್ಯ ವಿಭಾಗದಲ್ಲಿ ಕೆಯೂರು ಕೆಪಿಎಸ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಎಲ್ಲ ಅತಿಥಿಗಳು ಮಕ್ಕಳ ಹಿಂದ್ಗಡೆ ನಿಲ್ಲಬೇಕು, ಒಂದು ಫೋಟೋ ತಗೊಳ್ಳಿದ್ದೇವೆ. ಮಕ್ಕಳೆಲ್ಲ ನಮ್ಮ ಪ್ರಶಸ್ತಿ ಪತ್ರವನ್ನು ದೀಕ್ಷಾ ಎನ್ನವರು ಕಲ್ಪನೆ ಬಳ್ಳಾರಿಯ ರಘು ಮತ್ತು ಗೀತಾ ದಂಪತಿಯ ಪುತ್ರಿ ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಕೆಪಿಎಸ್ ಬಳ್ಳಾರಿಯಲ್ಲಿ ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳನ್ನ ಇವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಗೌರವವಾಗಿ ಸ್ವಾಗತಿಸುತ್ತೇವೆ. ಇನ್ನಷ್ಟು ಉತ್ತಮ ಸಾಧನೆಯನ್ನ ಮಾಡುವಂತಹ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಅವರನ್ನು ಗೌರವಿಸಬೇಕು, ಪುರಸ್ಕರಿಸಬೇಕು. ಹಾಗೆ ಮಕ್ಕಳನ್ನ ಪುರಸ್ಕರಿಸಿದಂತ ಎಲ್ಲ ಅತಿಥಿಗಳಿಗೆ ಕೂಡ ಒಂದೇ ಮಾತನಾಡಿ ಸುಳ್ಯದಲ್ಲಿ ನಮ್ಮ ಪ್ರೆಸ್ ಕ್ಲಬ್ ಅಲ್ಲಿ 42 ಸದಸ್ಯರಿದ್ದಾರೆ. ಆದರೆ 2 ಸಂಘ ಇದೆ. ಆದರೆ ನಮ್ಮಲ್ಲಿ 2 ಸಂಘದ ಮಾತ್ರ ಇರುವುದು. ಆದರೆ ಅದಕ್ಕೆ ತಾಯಿ ಒಂದಾಗಿ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಇವತ್ತು ಎಲ್ಲ ಪತ್ರಿಕಾ ದಿನಾಚರಣೆಗೆ ಬಹಳ ಜನ ಸೇರ್ತಾರೆ, ನಮ್ಮ ಒಗ್ಗಟ್ಟನ್ನು ತೋರಿಸಲಿಕ್ಕಾಗ್ತದೆ. ಅದೇ ರೀತಿ ಇವತ್ತು ಇಲ್ಲಿ 36 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರು. ಆ 36 ವಿದ್ಯಾರ್ಥಿಗೆ ಸನ್ಮಾನ ಮಾಡುವಾಗ ಒಬ್ಬರು ಅತಿಥಿ ನಮ್ಮ ನಿಂತಿದ್ದಾರೆ. ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಹೋಗುದಿಲ್ಲ. ನಮ್ಮ ಮಂಡ್ಯ ಹೋಗಿದ್ರು. ಅವರು ಯಾಕೆ ಹೇಳಿದ್ರೆ ಒಂದು ಓರ್ವ ಮಹಾದಾನಿ, ಅವರಿಂದ ನಮ್ಮ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವಾಗ ನನಗೆ ಬಹಳ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಅವರು ಜ್ಯುವೆಲರಿ ಹೋದಾಗ ಅವರ ವ್ಯವಹಾರ ಆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಹೊರಗಡೆ ಅವರು ಬಹಳ ಒಬ್ಬ ಅನ್ನದಾನಿ. ಎಲ್ಲ ಕಾರ್ಯಕ್ರಮಗಳಿಗೆ ಸುಳ್ಯದಲ್ಲಿ ಸದಾ ಸಹಕಾರ ನೀಡ್ತಿದ್ದಾರೆ. ಯಾಕಂದ್ರೆ ಉದಾಹರಣೆ, ಅವರ ಮಗನ ಮದುವೆ ಲಾಸ್ಟ್ ಟೈಮ್ ಆಯಿತು. ಆಗ ಸುಳ್ಯದಲ್ಲಿ ಅವರಿಗೆ ಯಾರೆಲ್ಲ ಇದ್ದಾರೆ, ಅದು ಶ್ರೀಮಂತ ಬಡವ ಎಲ್ಲರನ್ನ ಕರೆದು ಒಂದೇ ರೀತಿಯ ಊಟ. ಇನ್ನೊಬ್ಬ ಶ್ರೀಮಂತ ಬಂದಂತೇಳಿ ಬೇರೆ ಕೂತುವರಿಸಲಿಲ್ಲ, ಬಡವರಿಗೆ ಬೇರೆ ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಊಟ. ಅದಲ್ಲದೆ ಯಾರು ಪಾಪದವರು ಐಸ್ ಕ್ರೀಮ್ ಎಷ್ಟು ಬೇಕಂತ ಹೋಗಿ ಹೇಳಿ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವರ ಮಹಾದಾನಿಯ ಕೈಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ರೆ ಆ ವ್ಯಕ್ತಿಗಳಿಗೆ ಸಹ ಒಂದು ಒಳ್ಳೆಯ ಅವಕಾಶ. ಅದೇ ರೀತಿ ಇಲ್ಲಿ ನಮ್ಮ ಭಾಸ್ಕರ್ ಅವರಿಗೆ ಸನ್ಮಾನ ಮಾಡಿದ್ರು. ಭಾಸ್ಕರ್ ಬಹಳ ಅವರ ವಿಚಾರದ ಬಗ್ಗೆ ಹೇಳಿದ್ರು, ಹೇಗೆ ನಾನು ಬೆಳೆದೆ, ಯಾವ ರೀತಿಯಲ್ಲಿ ಪತ್ರಕರ್ತರಾಗಿ ಬೆಳೆದೆ ಅಂತೇಳಿ. ಅವರು ಸಹ ಬಹಳ ಒಂದು ನಮ್ಮ ಈ ಪತ್ರಕರ್ತರ ಸಂಘಕ್ಕಾಗಲಿ ಪತ್ರಕರ್ತರಿಗಾಗಲಿ ಮಂಗಳೂರಿನಿಂದ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ವ್ಯಕ್ತಿ ಭಾಸ್ಕರ್ ಅವರು. ಅದೇ ರೀತಿ ಭಟ್ರು ಮಾತಾಡುವಾಗ ನನಗೆ ಬಹಳ ಒಂದು ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಭಟ್ರ ಜೀವನ ಶೈಲಿ ಹೇಳಿದ್ರೆ ಅವರು ಸೋತು 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 ಮತ್ತೆ ಅದನ್ನು ಬಿಡ್ಲಿಲ್ಲ. ನನಗೆ ಇನ್ನು ಕೆಲಸ ಇಲ್ಲ, ಆಗುದಿಲ್ಲ ಅಂತ ಹೇಳಿದ. ಆದರೆ ಅವರ ಪರಿಶ್ರಮದಿಂದ ಅವರು ಬೆಳೆದು ಇವತ್ತು ಬಹಳ ಏನು ಅವರು ಹೇಳಿದಷ್ಟು ಸಮಸ್ಯೆ ಅವರಿಗೆ ಇಲ್ಲ, ಈಗ ಬಹಳ ಉತ್ತಮ ರೀತಿಯಲ್ಲಿ ಇದ್ದಾರೆ. ಆದರೆ ಅವರು ಅವರ ಕಷ್ಟವನ್ನು ಇಲ್ಲಿ ನಮ್ಮ ಈ ಒಂದು ಹೇಳಿಕೊಳ್ಳಿಕ್ಕೆ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಯಾಕಂತಂದ್ರೆ ಅವರಿಗೆ ಬೇರೆ ಸಹ ಒಂದು ಅವರ ಜೀವನದ ಬಗ್ಗೆ ಹೇಳಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂತವರನ್ನು ನಾವು ನಮ್ಮ ಸಂಘ ಗೌರವಿಸಿದ್ದೀರಿ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದೆ ಹರೀಶ್ ಬಂಟ್ವಾಳ ಅವರು ಹೇಳಿದರು, ಭಾಸ್ಕರ್ ಹೇಳಿದ್ರು, ಅವರು ಮೊದಲು ನಮ್ಮ ಸಂಘದಲ್ಲಿದ್ದರು, ಈಗ ಬೇರೆ ಸಂಘ ಮಾಡಿಕೊಂಡಿದ್ದಾರೆ ಅಂತ. ಆದರೆ ಅವರ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅದಾಗಲಿಕ್ಕೆ ಕಾರಣ ಕಾರ್ಯನಿರತ ಸಂಘದಲ್ಲಿ ಎಲ್ಲರಿಗೂ ಸಹ ಮೆಂಬರ್ ಆಗುವ ಅವಕಾಶ ಇರಲಿಲ್ಲ ಒಂದು ಟೈಮಲ್ಲಿ. ಈ ಪತ್ರಿಕೆಯ ಒಳಗಡೆ ಕೆಲಸ ಮಾಡುವಂಥವರಿಗೆ, ಯಾಕಂತ ಹೇಳಿದ್ರೆ ಈಗ ಕಂಪ್ಯೂಟರ್ಲಿ ಕೆಲಸ ಮಾಡುವವರಲ್ಲಿ
ಶಂಕುಸ್ಥಾಪನೆಗಾಗಿ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಸಹ ಒಂದು ಅವಕಾಶ ಸಿಗ್ಬೇಕಂತ ಹೇಳಿ ಜರ್ನಲಿಸ್ಟ್ ಯೂನಿಯನ್ ಅನ್ನು ಮಂಗಳೂರಲ್ಲಿ ಸ್ಥಾಪನೆ ಮಾಡಿ ಅದರ ಸುಳ್ಯದಲ್ಲಿ ಅದನ್ನು ಮಾಡಿದರು. ಅದರ ಪ್ರಥಮ ಅಧ್ಯಕ್ಷ ನಾನಾಗಿದ್ದೆ. ಹಾಗೆ ಅದನ್ನು ಮತ್ತೆ ಬೆಳೆಸಿದ್ರು. ಪತ್ರಕರ್ತರಿಗೆ ಎಲ್ಲ ಈಗ ಏನಾದರೂ ಪತ್ರಕರ್ತರ ಸಮಸ್ಯೆ ಬರುವಾಗ ನಾವು ಈ ಸಂಘದ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಪತ್ರಕರ್ತರೇ ಯಾರೇ ಆಗಲಿ, ಯಾವ ಪತ್ರಕರ್ತರಾದರೂ ಅದು ನಮ್ಮ ಪತ್ರಕರ್ತರು, ನಮಗೆ ಅವರಿಗೆ ಹೀಗೆ ಆಗ್ಬೇಕಂತೇಳಿ ಅದು ಒಗ್ಗಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೊದಲು ಆಫೀಸ್ನಲ್ಲಿ ಉತ್ಸವವನ್ನು ಮಾಡ್ತಾ ಇದ್ರು. ಆಮೇಲೆ ಪತ್ರಿಕಾ ದಿನಾಚರಣೆ ನಮ್ಮ ಕರ್ನಾಟಕದ ವತಿಯಿಂದ ಮಾಡ್ತಿರುವಾಗ ಆಟಿಕೂಟ ಮತ್ತೆ ಪತ್ರಿಕಾ ದಿನಾಚರಣೆಯನ್ನು ಒಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಇದರ ಹಿಂದೆ ನಮ್ಮ ತುಂಬಾ ಶ್ರಮ ಇದೆ. ನಾವಿವತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿ ಮಾಡಿರುವಂತಹ ಊಟದ ಐಟಮ್ಗಳಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸಂಘದ ಸದಸ್ಯರು ಇಲ್ಲಿ ತಂದು ನಿನ್ನೆಯಿಂದ ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ತುಳು ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆದು ಇಲ್ಲಿಗೆ ಬಂದ ಮಕ್ಕಳಿಗೆ ನಾವಿವತ್ತು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಸನ್ಮಾನವನ್ನು ಪ್ರೀತಿಯಿಂದ ಅವರು ಸ್ವೀಕರಿಸಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಇಬ್ಬರು ಹಿರಿಯ ಪತ್ರಕರ್ತರಾದ ಭಾಸ್ಕರ ಯಡ್ಮೂರು ಹಾಗೂ ಜಯರಾಮ್ ಭಟ್ ಸಂಪದೆ ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಣ್ಣ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಪ್ರೀತಿಗೆ ಕರೆ ಮಾಡಿ ಹೇಳಿದ್ದಕ್ಕೆ ನಾವು ಎಲ್ಲರೂ ಕೂಡ ಬಂದಿದ್ದೀರಿ. ನೀವು ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟು 15 ವರ್ಷ ಆಗ್ತಾ ಬಂತು. ನನಗೆ ಸುದ್ದಿ ಪತ್ರಿಕೆ ಅಂತ ಹೇಳಿ ನಾನು ಸುದ್ದಿ ಪತ್ರಿಕೆಗೆ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟವಳು. ಅದೇ ರೀತಿ ನನ್ನ ವೃತ್ತಿ ಬದುಕಿಗೆ ಕೂಡ ನಾನು ಪ್ರಥಮವಾಗಿ ಕಾಲಿಟ್ಟದೆ ಪತ್ರಿಕೋದ್ಯಮಕ್ಕೆ. ನಾನು ಜರ್ನಲಿಸಂ ಮಾಡಿ ಬಂದವಳಲ್ಲ. ಪತ್ರಿಕೋದ್ಯಮ ಅಂತ ಹೇಳುವಂಥದ್ದು ಏನು ಕೂಡ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಸುದ್ದಿಯಲ್ಲಿ ಬಂದು ಕಲಿತ ವಿಷಯಗಳು ತುಂಬಾ ಇದೆ. ಅದೇ ರೀತಿ ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷರಾಗಿ ಕೂಡ ನನ್ನನ್ನು ಆಯ್ಕೆ ಮಾಡಿದಿರಿ. ಇಂಥ ದೊಡ್ಡ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.